ಬಂಧುಗಳೇ, ಇಲ್ಲಿ ಕಾಣ್ತಿರುವಂಥದ್ದು ಮುಜರಾಯಿ ಇಲಾಖೆಗೆ ಸೇರಿರುವಂಥ ಜಯನಗರ 4th ಬ್ಲಾಕ್ನಲ್ಲಿರುವಂಥ ವಿನಾಯಕ ದೇವಾಲಯ. ಇಲ್ಲಿ ಬಂದು ಹೋಗಿರುವಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭ್ರಷ್ಟಾಚಾರ ಅಂದರೆ ಏನು ಅಂತೇಳಿ ಒಬ್ಬರಿಂದ ಒಬ್ಬರಿಗೆ ಡಿಪ್ಲಾಯ್ ಮಾಡ್ತಾ ಬೆಳೆದಿದ್ದಾರೆ. ಇವತ್ತು ಎಷ್ಟರ ಮಟ್ಟಿಗೆ ಅಂತ ಅಂದರೆ, ನಮಗೆಲ್ಲ ಗೊತ್ತು ಮುಜರಾಯಿ ಇಲಾಖೆಯಲ್ಲಿ ಎಷ್ಟೆಲ್ಲ ಭ್ರಷ್ಟಾಚಾರ ನಡೀತಿದೆ ಅಂಥೇಳಿ. ಕೆಲವು ದೇವಾಲಯಗಳಲ್ಲಿ ಮಾತೆಯರ ಜೊತೆ ಅಸಭ್ಯವಾಗಿ ನಡೀತಾ ಇರುವಂಥದ್ದಿರ್ಬೋದು, ಚಿನ್ನ ಬೆಳ್ಳಿಗಳನ್ನು ಕಳ್ಳತನ ಮಾಡ್ತಿರುವಂಥದ್ದಿರ್ಬೋದು, ಕಚೇರಿಗಳಲ್ಲಿ ಮುಜರಾಯಿ ಕಚೇರಿಗಳಲ್ಲಿ ಮಾಡಬಾರದ ಅನ್ಯಾಯವನ್ನು ಮಾಡ್ತಿರುವಂಥ ಅಧಿಕಾರಿಗಳಿರ್ಬೋದು. ಎಷ್ಟೆಲ್ಲ ಸಮಸ್ಯೆಗಳ್ರಿ. ನಮ್ಮ ದೇವಾಲಯಗಳ ಬಗ್ಗೆ ನಾವೇನೇ ಅಪಸ್ವರ ತೆಗೆಯುವಂಥ ಸ್ಥಿತಿ ಇವತ್ತು ಮುಜರಾಯಿ ಅಧಿಕಾರಿಗಳು, ಕೆಲವು ಭ್ರಷ್ಟ ನೌಕರರಿಂದ ನಮ್ಮ ದೇವಾಲಯಗಳನ್ನು ನಾವೇ ಬೆಳೆಮಾಡಿ ತೋರಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಯಾವ ಗ್ರಹಚಾರ ನಮಗೆ? ಇಂಥ ಭ್ರಷ್ಟ ಅಧಿಕಾರಿಗಳನ್ನೆಲ್ಲ ಮನೆಗೆ ಕಳಿಸಿ ಮನೆಯೇ ಕೂತಿಲ್ಲಿ, ಅಲ್ಲಿಗೇ ಸಂಭಾವನೆ ಕೊಡಿ, ಇಲ್ಲಿ ಬಂದು ಭ್ರಷ್ಟಾಚಾರ ಮಾಡಿ ಎಲ್ಲರ ಕೈಲೂ ಚೀ ತೂ ಅಂತ ಅನಿಸ್ಕೊಂಡು ಹಣ ಮಾಡೋದ್ರಲ್ಲಿ ಏನು ಸುಖ ಇದೆ ರೀ? ಆಯುಕ್ತರು ಶಾಂತವಾಗಿ ಯೋಚನೆ ಮಾಡಬೇಕು ಇದ್ರ ಬಗ್ಗೆ. ದೇವಾಲಯದ ಭಕ್ತ ಮಹಾಶಯರು ಭಕ್ತಿಯಿಂದ ಕೊಟ್ಟಂಥ ವಸ್ತುಗಳನ್ನು ನೀವು ಕಾಪಾಡಿಕೊಳ್ಳಿಲ್ಲ ಅಂದರೆ ಇನ್ನು ಬೆಲೆ ಬಾಳುವ ವಸ್ತುಗಳನ್ನು ಹೇಗೆ ಕಾಪಾಡ್ತೀರಿ? ದೇವಾಲಯದ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಹೇಗೆ ನೀವು ನಿಭಾಯಿಸೋದಕ್ಕೆ ಸಾಧ್ಯ? ನಿಮಗೆ ನೀವೇ ಅವಲೋಕನ ಮಾಡಿಕೊಳ್ಳಬೇಕು. ಹೆಜ್ಜೆ ಹೆಜ್ಜೆಗೂ ತಪ್ಪು ಮಾಡೋದನ್ನು ಕರತಲ ಮೂಲಕ ಮಾಡಿಕೊಂಡಿದ್ದೀರಿ. ಎಲ್ಲಿ ಯಾರು ಎಷ್ಟು ಮಟ್ಟಿಗೆ ಭಿಕ್ಷೆ ಹಾಕ್ತಾರೆ, ಇವತ್ತು ಬೆಳಗಿನ ಸಂಜೆವರೆಗೂ ಯಾರು ಏನು ಕೊಡ್ತಾರೆ ಅಂತ ಕಾಯ್ತಿರ್ತೇರೋ ಹೊರತು ದೇವಾಲಯದ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ನಿಮಗನ್ಸೋದೇ ಇಲ್ವಲ್ಲ? ಮುಜರಾಯಿ ಇಲಾಖೆಯ ಅಧಿಕಾರಿ ಬಂಧುಗಳೇ, ಇನ್ನು ಮುಂದೆ ಆದರೂ ಬುದ್ಧಿ ಕಲೀರಿ. ನಿಮಗೆ ನೀವೇ ಅವಲೋಕನ ಮಾಡಿಕೊಳ್ಳಿ. ಇದು ಒಳ್ಳೆಯ ಲಕ್ಷಣ ಅಲ್ಲ. ತಮ್ಮ ಹೆಸರು? ನಮ್ಮ ಹೆಸರು ಎಸ್ ಕುಮಾರಸ್ವಾಮಿ ಅಂತ. ಜೈನರ 4th ಬ್ಲಾಕ್ನ ಗಣೇಶನ ದೇವಸ್ಥಾನದ ಬ್ಯಾರಿಕೇಟು 1 ಕಿಲೋಮೀಟರ್ ದೂರದಲ್ಲಿ ಇದೆಯಲ್ಲ, ಈ ಅಲ್ಲಲ್ಲಿ ಕಾಣ್ತಿದೆಯಲ್ಲ, ಏನು ವಿಶೇಷ ಏನು ಅಂದರೆ, ಇವಾಗ ಬಂದಿರೋ ಕಾರ್ಯನಿರ್ವಾಹಕ ಅಧಿಕಾರಿಗಳು DK ದಿನೇಶ್ ಅನ್ನೋರು ಏನು ಬೇಜವಾಬ್ದಾರಿ. ಎಲ್ಲಂದರೆ ಅಲ್ಲೇ ಬ್ಯಾರಿಕೇಡ್ ಇರ್ತೈತೆ ದೇವಸ್ಥಾನದ್ದು. ಇದು 2ನೇ ಸಾರಿ. ಏನು ಕೇಳಿದ್ರೇನು ಅವ್ರು ಏನು ರೆಸ್ಪೆಕ್ಟೇ ಕೊಡೋದಿಲ್ಲ, ಏನೋ ಬೇಜವಾಬ್ದಾರಿ ಥರ ಮಾತಾಡ್ತಾರೆ. ಇವ್ರು ಬಂದಾಗಿಂದ ಏನು ಎಲ್ಲ ಭ್ರಷ್ಟಾಚಾರನೇ ದೇವಸ್ಥಾನದಲ್ಲಿ. ಯಾವುದಕ್ಕನ ಹೋಗಲಿ ಭ್ರಷ್ಟಾಚಾರ. ಟೈಮ್ ಚೆನ್ನಾಗಿ ಬರೋಲ್ಲ, ಏನು ವರ್ಕರ್ಸ್ದು ಟೈಮ್ ನೋಡೋದಿಲ್ಲ, ಏನೂ ನೋಡೋಲ್ಲ. ಬೇಕಾಬಿಟ್ಟು ಬರೋದು ಹೋಗೋದು. ಇದು 2ನೇ ಸಾರಿ 3ನೇ ಸಾರಿ ಹಿಂಗಾಗಿರೋದು. ಧನುಮಾಸದಲ್ಲಿ ಪ್ರಸಾದ ಕಮ್ಮಿ ಬರ್ತಾಯಿತ್ತು, ಆವಾಗ ಹೇಳಿದ್ರಿ ಮಾಡ್ತೀವಿ ಅಂದರು. ಆಮೇಲೆ ಶನಿವಾರ ಭಾನುವಾರ ಗೌರ್ಮೆಂಟ್ ರಜಾ ಇದ್ದಾಗ ಭಕ್ತ ಮಹೇಶರು ಜನ ಜಾಸ್ತಿ ಬರ್ತಾರೆ, ಪ್ರಸಾದ ಮಾಡಿ ಅಂದರೆ ಮಾಡ್ತೀವಿ ನಾವು. ಇವತ್ತು ದೇವಸ್ಥಾನದ ಯಾರು ಸರ್ ಅವರು? ಅವ್ರು ಯಾರು? ಯಾರಾದರೂ ಆಗಲಿ ದೇವಸ್ಥಾನ ಅಲ್ವಾ ಸರ್? ನೀವು ಎಲ್ಲಿನ ಈ ಬನಶಂಕರಿ ಮನೆ ಮಾಜಿ ಧಾರ್ಮಿಕ ಪರಿಷತ್ ಸದಸ್ಯ ನಾನು. ನಮಸ್ಕಾರ, ನಾನು ನಾಗರಾಜ್ ಅಂತ ಮಡಿಮೇಲಿದ್ದೀನಿ. ನಾನು ಈ ಬ್ಯಾರಿಕೇಡ್ಸ್ ಎಲ್ಲ ದೇವಸ್ಥಾನದ್ದು ಯಾಕೆ ಬಂತು? ಆ ದೇವಸ್ಥಾನದ ಬುದ್ಧಿ ಇಲ್ವಾ? ನಾನು ಅಷ್ಟೇ ಹೌದು, ಇನ್ನೇನು ಮಾತಾಡೋದು ಅರ್ಥ ಆಯ್ತಲ್ಲ? ಹೌದು, ಅಲ್ಲಿ ಒಂದು ಹತ್ತಿದೆ, ಆ ರೋಡ್ಗಳೆಲ್ಲ ಇದೆ, ಎಲ್ಲ ತಗೊಂಡೋಗಿ ಇಟ್ಕೊಂಡಿದ್ದಾರೆ. ಅಲ್ಲೊಂದು ಹೇಳಿಬಿಟ್ಟು ಕ್ಲಿಯರ್ ಮಾಡಿ. ಇನ್ನೇನು ಮಾತಾಡ ಇಲ್ಲ ಅದಕ್ಕೆ ಶುರು ಹಚ್ಕೋತೀವಿ. ಹಾಂ, ಖಂಡಿತ. ನೋಡಿ, ಯಾವುದೇ ಅಷ್ಟೇ, ನಾವು ಯಾರಿಗೂ ಮೋಸ ಮಾಡಬಾರ್ದು ಅಷ್ಟೇ, ಇನ್ನೇನು ಅಲ್ವಾ ಸರ್? ಭಗವಂತನ ಕೆಲಸ ಮಾಡುವಾಗಂತೂ ಮೋಸ ಮಾಡಲೇಬಾರ್ದು ಸರ್. ನನಗೆ ನೀವು ತಪ್ಪಿಕೊಳ್ತೀವಲ್ಲ, ಭಗವಂತ ಕ್ಷಮಾಪಣೆ ಕೇಳ್ತೀನಿ ಇದಕ್ಕೆ. ಹೌದು, ಭಗವಂತ ಅಂಥವ್ರಿಗೆ ಕಾಲ ಕೊಡ್ತಾರೆ, ಸರಿಯಾಗಿರೋನಿಗೆ ತೊಂದರೆ ಕೊಡ್ತಾರೆ. ನಿಜ ಸರ್.
ಆಯ್ತು. ಹೋಲ್ ಹಾರ್ಟೆಡ್ಲಿ ಅಂತೇಳಿ